ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಬ್ಲಿಕ್ ನೀಡ್ಸ್ ಆಫ್ ಪಿನ್ ಕನ್ನಡ. ಬನ್ನಿ ಫ್ರೆಂಡ್ಸ್, ಈ ದಿನ ನಮ್ಮ ಪಬ್ಲಿಕ್ಗೆ ಏನು ನೀಡ್ಸ್ ಬೇಕಾಗಿದೆ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಿಮ್ ಕಾರ್ಡ್ ಅಸಲಿನ ಮೊದಲು ಅಸಲಿನ ನಕಲಿನ ತಪ್ಪದೇ ಚೆಕ್ ಮಾಡಿ. ಏಕೆಂದರೆ ಈಗ ಸಿಮ್ ಕಾರ್ಡಿಂದ ಅಪಾಯಕಾರಿ ತುಂಬ ಇದೆ. ಹಲೋ ಸ್ನೇಹಿತರೆ, ಅಪಾಯಕ್ಕೂ ಮುನ್ನ ಎಚ್ಚರಿಕೆ ವಹಿಸಿ. ಎಲ್ಲ ವಿಚಾರಗಳಲ್ಲೂ ಕೂಡ ಒಳ್ಳೆಯದು. ಅದರಲ್ಲಿಯೂ ಡಿಜಿಟಲ್ ಲೈಫ್ಗೆ ಹೊಂದಿಕೊಂಡಿರುವ ನಾವು ಯಾವುದೇ ರೀತಿಯ ವಂಚನೆಗೂ ಕೂಡ ಗುರಿ ಆಗಬಾರದು. ಹಾಗಾಗಿ ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವುದಿದ್ದರೆ ಅಥವಾ ನಮ್ಮ ಸರಿಯಾದ ದಾಖಲೆಗಳನ್ನು ನೀಡಿ ಏನನ್ನಾದರೂ ಖರೀದಿಸುವುದಿದ್ದರೆ ಬಹಳ ಜಾಗರೂಕರಾಗಿರಿ. ಬನ್ನಿ, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಮೊದಲಾದವು ಪ್ರಮುಖ ಗುರುತಿನ ಚೀಟಿಗಳಾಗಿವೆ. ಒಂದು ವೇಳೆ ಇವು ದುರುಪಯೋಗವಾಗಿದ್ದರೆ ನಿಮ್ಮ ಹೆಸರಿನಲ್ಲಿ ಈ ದಾಖಲೆಯನ್ನು ಬಳಸಿಕೊಂಡು ಸಿಮ್ ಕಾರ್ಡ್ ಖರೀದಿ ಮಾಡಿದರೆ ಅದರಿಂದ ಸಮಸ್ಯೆ ಅನುಭವಿಸಬೇಕಾಗಿದ್ದು ಕೂಡ ನೀವೇ. ಏನು ಗೊತ್ತಾ, ಈಗ ನಮ್ಮ ಆಧಾರ್ ಕಾರ್ಡಲ್ಲಿ ಬೇರೆ ಒಬ್ಬರು ಸಿಮ್ ಕಾರ್ಡ್ ತೊಗೊಂಡು ಮಿಸ್ ಆಗಿ ನಮಗೆ ಈ ಫೋರ್ಜರಿ ಸಿಮ್ ಮಾಡಿಸ್ಕೊತಾರಲ್ಲ, ಆ ಥರ. ಅದರಿಂದ ನಮ್ಮನ್ನ ದುರುಪಯೋಗ ಪಡಿಸ್ಕೊತಾರಲ್ಲ, ಆ ನಂಬರ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಈ ಥರ ಆಗುತ್ತೆ. ಅದರಿಂದ ನೀವು ನಿಮ್ಮ ಸಿಮ್ ನಕಲಿನೋ ಅಸಲಿನೋ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರ್ಗಳಿವೆ, ಎಷ್ಟು ನಂಬರ್ ಇದ್ದಾವೆ ಅಂತ ಚೆಕ್ ಮಾಡ್ಕೋಬೋದು. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಚೆಕ್ ಮಾಡೋದು, ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೀಗಾಗಿ ಈ ಗುರುತಿನ ಚೀಟಿ ಬೇರೆ ಎಲ್ಲಾದರೂ ಬಳಸುವುದಕ್ಕೂ ಮೊದಲು ಬಹಳ ಜಾಗರೂಕತೆಯಿಂದ ಇರಬೇಕು. ನಕಲಿ ಸಿಮ್ ಕಾರ್ಡ್ ಅವಳಿ. ಈಗಾಗಲೇ ಗೊತ್ತೇ ಇದೆ, ಈಗೆಲ್ಲ ಫೋನ್ ಸಿಮ್ಗಳು ಎಷ್ಟೊಂಥರ, ಒಂದು ಆಧಾರ್ ಕಾರ್ಡಲ್ಲಿ 2-3 ಸಿಮ್ಗಳಿರ್ತವೆ. ಅದು ನಮ್ಗೆ ಗೊತ್ತಿರಲ್ಲ ಅಷ್ಟೇ. ನಮ್ಮ ಆಧಾರ್ ಕಾರ್ಡಿಂದನೇ ಬೇರೆ ಒಬ್ಬರು ಸಿಮ್ ಯೂಸ್ ಮಾಡ್ತಾ ಇರ್ಬೋದು ಅಂತ ಯಾರ್ಯಾರಿಗೆಲ್ಲ ಡೌಟ್ ಇರ್ಬೋದು ಅಂಥವ್ರು ಚೆಕ್ ಮಾಡಿ. ಏಕೆಂದರೆ ಒಂದು ಸಿಮ್ಮಿಂದ ಎಷ್ಟೊಂದು ಮೋಸ ಆಗುತ್ತೆ ಅಂದರೆ, ಎಷ್ಟೊಂದು ಮನೆ ಹಾಳಾಗ್ಬಿಡ್ತವೆ ತಾನೇ. ನಿಮಗೆ ಗುರುತಿನ ಚೀಟಿ ನಕಲಿ ಪ್ರತಿಯನ್ನು ಬಳಸಿ ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಿ ಅದರಿಂದ ಸಾಕಷ್ಟು ವಂಚನೆ ಮಾಡುವ ಪ್ರಕಾರಗಳನ್ನು ಬೆಳಕಿಗೆ ಬಂದಿವೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗುತ್ತಿವೆ. ನಿಮ್ಮ ಯಾವುದೇ ಗುರುತಿನ ಚೀಟಿಯು ನಕಲಿ ವಂಚನೆಗೂ ಕೈಗೆ ಸಿಕ್ಕರೆ ಅದನ್ನು ಬಳಸಿಕೊಂಡು ಸಿಮ್ ಕಾರ್ಡ್ ಖರೀದಿ ಮಾಡಿ ದುರ್ಬಳಕೆ ಕಡಿತವಾಗಿ ಕಡಿವಾಣ ಹಾಕಲು ಸಲುವಾಗಿ ದೂರಸಂಪರ್ಕ ಕಾಯ್ದೆಗೆ ಅನುಷ್ಠಾನಕ್ಕೆ ಬಂದು ಜನವರಿ 1ರಿಂದ ಗ್ರಾಹಕರಿಗೆ ಈ ಕಾಯ್ದೆ ಅಡಿಯಲ್ಲಿ ಪರಿಹಾರ ಸಿಗಲಿದೆ. ಗೊತ್ತಾಯ್ತಲ್ಲ. ದೂರವಾಣಿ ಇಲಾಖೆ ನೀಡುವ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ವಂಚನೆ ಮಾಡಿರುವ ಸುಮಾರು 5.52 ಲಕ್ಷ 55.52 ಲಕ್ಷ ನಕಲಿ ಸಿಮ್ ಕಾರ್ಡ್ಗಳು ಬ್ಲಾಕ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಈಗ ಸಿಮ್ ಕಾರ್ಡ್ ಖರೀದಿ ಹಾಗೂ ಮಾರಾಟದ ನಿಯಮವನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಿದೆ. ಸಿಮ್ ಕಾರ್ಡ್ ಮಾರಾಟ ಮಾಡುವ, ಸಿಮ್ ಕಾರ್ಡ್ ಖರೀದಿ ಮಾಡುವವರ ಪ್ರತಿ ಬಯೋಮೆಟ್ರಿಕ್ ಮಾಡಿಸಿಕೊಳ್ಳದೆ
ಕಾರ್ಡ್ ವಿತರಣೆ ಮಾಡುವಂತಿಲ್ಲ. ಅಂದರೆ ಈಗ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಿಂಗೆ ಸಿಮ್ ಕಾರ್ಡು, ಫೇಕ್ ಸಿಮ್ ಕಾರ್ಡ್ ಎಲ್ಲ ಜಾಸ್ತಿ ಆಗಿಬಿಟ್ಟಿವಲ್ಲ, ಅದರಿಂದ ಈ ಥರ ಕಟ್ಟುನಿಟ್ಟಾದ ಒಂದು ನಿರ್ಧಾರ ತಗೋತಿದೆ. ಅದೇ ರೀತಿ ಸಿಮ್ ಕಾರ್ಡ್ ಮಾರಾಟ ಮಾಡುವವರು ಪೊಲೀಸ್ ಪರಿಶೀಲನೆ ಹಾಗೂ ಬಯೋಮೆಟ್ರಿಕ್ ಮಾಡಿಸಿಕೊಳ್ಳದೆ ಸಿಮ್ ಕಾರ್ಡ್ ಮಾರಾಟ ಮಾಡುವಂತಿಲ್ಲ. ಒಂದು ವೇಳೆ ಮಾರಾಟಗಾರರು ಪೊಲೀಸ್ ಪರಿಶೀಲನೆಗೆ ಒಳಪಡದೇ ಇದ್ದರೆ ಅಂಥವನಿಗೆ ಭಾರೀ ಪ್ರಮಾಣದ ದಂಡ ವಿಧಿಸಲಾಗುವುದು. ಜೊತೆಗೆ ಜೈಲು ಶಿಕ್ಷೆ ಕೂಡ ಅನುಭವಿಸಲಾಗುತ್ತದೆ. ಜೈಲಿಗೆ ಬೇಕಾದ್ರೆ ಹಾಕ್ತಾರೆ. ಏಕೆಂದರೆ ಒಂದು ಸಿಮ್ ಕಾರ್ಡಿಂದ ಎಷ್ಟೊಂದು ಟ್ರಾನ್ಸಾಕ್ಷನ್, ಇದರ ಮನಿ ಟ್ರಾನ್ಸಾಕ್ಷನ್ ಎಲ್ಲ ಆಗುತ್ತೆ. ನಕಲಿ ಸಿಮ್ ಕಾರ್ಡ್ ಪತ್ತೆ ಹಚ್ಚುವುದು ಹೇಗೆ ಬನ್ನಿ ಹೇಳ್ತೀನಿ. ಒಂದು ವೇಳೆ ನಿಮ್ಮ ದಾಖಲೆಯನ್ನು ಬಳಸಿಕೊಂಡು ಯಾರಾದರೂ ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದರೆ ಅದನ್ನು ನೀವು ಆನ್ಲೈನ್ ಮುಖಾಂತರ ಪತ್ತೆ ಹಚ್ಚಬಹುದು. ಹಾಗೂ ಆ ರೀತಿ ನೀವು ಬಳಸುವ ನಂಬರ್ ಹೊರತುಪಡಿಸಿ ಬೇರೆ ಸಿಮ್ ನಂಬರ್ ಕಾಣಿಸಿದರೆ ತಕ್ಷಣ ಅದನ್ನು ಬ್ಲಾಕ್ ಮಾಡುವಂತೆ ದೂರು ಕೂಡ ಸಲ್ಲಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ವೆಬ್ಸೈಟ್ ಕಾಣುತ್ತಿದೆಯಲ್ಲ, ಈ ಲಿಂಕ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಗೂಗಲ್ ಬ್ರೌಸರಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಕ್ಯಾಪ್ಚ್ ಕೋಡ್ ಅನ್ನು ಹಾಕಿ ಸಬ್ಮಿಟ್ ಮಾಡಿ. ಬಳಿಕ ನಿಮ್ಮ ಮೊಬೈಲ್ ಸಂಖ್ಯೆ ಒಂದು OTP ಕಳಿಸುತ್ತದೆ. ಅದನ್ನು ನಮೂದಿಸಿ. ಈಗ ನೀವು ಬಳಕೆ ಮಾಡುತ್ತಿರುವ ಫೋನ್ ಜೊತೆಗೆ ಇತರ ಫೋನ್ ಕೂಡ ಇದ್ದರೆ ಅದನ್ನು ತೋರಿಸಿಕೊಳ್ಳಲಾಗುತ್ತದೆ. ಆ ಸಂಖ್ಯೆಯನ್ನು ನೀವು ಬಳಸುತ್ತಿಲ್ಲ ಎಂಬುದಾದರೆ ಉಳಿದ ಸಂಖ್ಯೆಗಳು ಬ್ಲಾಕ್ ಮಾಡಲು ದೂರು ಸಲ್ಲಿಸಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೇಳಿ, ಫೋನ್ ಅನ್ನೋದೊಂದು ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಬಳಸುವ ರೀತಿ ಒಳ್ಳೆಯದಾಗಿರ್ಬೇಕಷ್ಟೆ ಅಲ್ವಾ. ಈಗ ಒಂದು ಫೋನಿಂದ ಎಷ್ಟು ಒಳ್ಳೆಯದಾಗ್ತಿದೆಯೋ ಅಷ್ಟೇ ಕೆಟ್ಟದಾಗ್ತಿದೆ. ಈಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳೆಲ್ಲ ಫೋನ್ ಇಟ್ಕೊಡ್ತಾರೆ. ಬಟ್ ಈ ಸಿಮ್ ಈಗ 5G ಸಿಮ್ 4G ಹೋಗಿ 5G ಬಂತು. 5Gಯಿಂದ ಫ್ರೆಂಡ್ಸ್ 4G ಇದ್ದಾಗಲೇ ಎಷ್ಟೋ ಹಕ್ಕಿಗಳು, ಪ್ರಾಣಿಗಳು, ಕಾಡು ನಾಶ ಆಗ್ತಿದೆ. ಇನ್ನು 5G ಬಂದಮೇಲೆ ಇನ್ನು ಹಕ್ಕಿಗಳು ಇನ್ನು ನಾವು ಫೋಟೋದಲ್ಲಿ ಅಷ್ಟೇ ನೋಡಬೇಕಷ್ಟೇ, ದಿನನಿತ್ಯ ಕಾಣಿಸೋದೇ ಇಲ್ಲ. ಜಲಚರಗಳು ಮತ್ತು ಹಕ್ಕಿಗಳೆಲ್ಲ, ವನದಲ್ಲಿರುವ ಹಕ್ಕಿಗಳೆಲ್ಲ ನಾಶ ಆಗ್ತಿದೆ. ಈಗ ನೋಡಿ, ನಿಮ್ಮ ಯಾವ್ದಾರು ಸಿಟಿ, ಬೆಂಗಳೂರು ಸಿಟಿನೇ ಆಗಿರ್ಬೋದು, ಅಲ್ಲಿ ಅತ್ಯಂತ ಕಮ್ಮಿ ಹಕ್ಕಿಗಳು ಕಾಣಿಸೋದು. ಈ ಗಿಳಿಯಾಗಲಿ ಯಾವ ಇರಲ್ಲ. ಯಾಕೇಳಿ, ಅಲ್ಲಿನ ನೆಟ್ವರ್ಕಿಂದ ಎಷ್ಟೋ ಪ್ರಾಣಿಗಳು ನಾಶ ಆಗ್ತಿದೆ, ಪಕ್ಷಿಗಳು ನಾಶ ಆಗ್ತಿದ್ದಾವೆ. ಇದನ್ನು ಸರ್ಕಾರವು ಕಡಿಮೆ ಬಳಸುವಂತೆ ಎಚ್ಚೆತ್ತುಕೊಳ್ಳಬೇಕು.